ರೈತ ಬಾಂಧವರಲ್ಲಿ ನಮಸ್ಕಾರ. ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಈ ವರ್ಷ ಮುಂಗಾರಿನಲ್ಲಿ ಒಳ್ಳೆ ಮಳೆ ಬಂದಿರುವುದರಿಂದ ಈಗಾಗಲೇ ಖುಷ್ಕಿ ಭೂಮಿಯಲ್ಲಿ ಬಿತ್ತನೆ ಕಾರ್ಯ ಮುಗಿದಿದೆ. ಹಾಗೂ ಇರುವ ಬೆಳೆ ತೊಗರಿ, ಹತ್ತಿ, ಸಜ್ಜೆ, ಸೂರ್ಯಕಾಂತಿ, ನವಣೆ, ಹೆಸರು ಒಳ್ಳೆ ಕಂಡೀಷನ್ನಲ್ಲಿದೆ. ಅಲ್ಪ ಸ್ವಲ್ಪ ಮಳೆ ಈ ತಿಂಗಳಲ್ಲಿ ಕಡಿಮೆ ಆದ್ರೂ ಹತ್ತಿ, ಸಜ್ಜೆ, ಸೂರ್ಯಕಾಂತಿ, ತೊಗರಿ ಬೆಳೆ ತುಂಬ ಚೆನ್ನಾಗಿ ಬಂದಿದೆ. ಯಾವುದೇ ತೊಂದರೆ ಇಲ್ಲ ರೈತ ಬಾಂಧವರಲ್ಲಿ. ಈಗ ಮಳೆ ನಮ್ಮ ತಾಲೂಕಿನಲ್ಲಿ ಮೇ ತಿಂಗಳ ತನಕ 88% ಹೆಚ್ಚಾಗಿ ಮಳೆ ಬಂದಿದೆ. ಹಾಗೂ ನಮಗೆ ಜೂನ್ ತಿಂಗಳಲ್ಲಿ ಸಹಿತ 78% ಹೆಚ್ಚಾಗಿ ಮಳೆ ಬಂದಿದೆ. ನಮಗೆ ಈ 17ನೇ ತಾರೀಕಿಂದ 23ನೇ ತಾರೀಕಿಗೆ ನಮಗೆ ಮಳೆ ಸ್ವಲ್ಪ 16.3 mm ಬರಬೇಕಾಗಿತ್ತು. ಕೇವಲ 6.1 mm ಬಂದಿದೆ. ಆದ್ರೂ ಬರುವ ನಿರೀಕ್ಷೆ ಇದೆ. ಓವರಾಲ್ ನಮಗೆ 1ನೇ ತಾರೀಕಿಂದ 23ನೇ ತಾರೀಕು ತನಕ ನಮಗೆ 52 mm.4 ಬರಬೇಕಾಗಿತ್ತು. ಬರೀ 43.3 mm ಬಂದು -17% ಕಡಿಮೆ ಬಂದಿದೆ ಈ ತಿಂಗಳಲ್ಲಿ. ಓವರಾಲ್ ನಮಗೆ ಮಾನ್ಸೂನ್ಗೆ ಅಂದರೆ 1ನೇ ಜೂನಿಂದ 23ನೇ ಜುಲೈ ತನಕ, ನಿನ್ನೆ ತನಕ ನಮಗೆ 41% ಹೆಚ್ಚಾಗಿ ಮಳೆ ಬಿದ್ದಿದೆ. ನಮಗೆ 1 ಜನವರಿಯಿಂದ 23 ಜುಲೈ ತನಕ 55% ಹೆಚ್ಚಿಗೆ ಮಳೆ ಏನು ಬಂದಿದೆ. ಯಾವುದೇ ತೊಂದರೆ ಇಲ್ಲ. ಈಗ ನಮಗೆ TB ಡ್ಯಾಮ್ ಸಹಿತ ಒಳ್ಳೆ ಇನ್ಫ್ಲೋ ಇದೆ. 84,580 ಕ್ಯೂಸೆಕ್ ನೀರು ಬರ್ತಾ ಇದೆ. ಈಗಾಗಲೇ ಕಾಲುವೆಗೆ ನೀರು ಬಿಟ್ಟಿದ್ದಾರೆ. ಮೋಸ್ಟ್ ಪ್ರಾಬ್ಲಿ 36ನೇ ಕೆನಾಲ್ಗೆ ನೀರು ಬಂದಿರುತ್ತೆ. ನಮಗೆ ಈಗ ಕೆಪಾಸಿಟಿ 96.457 TMC ನಮ್ಮ TB ಡ್ಯಾಮ್ನಲ್ಲಿ ಶೇಖರಣೆ ಇದೆ ನೀರು. ಈ ವರ್ಷ ಸ್ವಲ್ಪ ಬೇಗ ನೀರು ಬಿಟ್ಟಿರೋದಕ್ಕೆ, ಒಳ್ಳೆ ಮಳೆ ಮೇಲೆ ಆಗ್ತಾ ಇರೋದಕ್ಕೆ ಈಗಾಗಲೇ ಏನು ನಮಗೆ ಆಗಸ್ಟ್ ತಿಂಗಳವರೆಗೆ ನೀರು ಬಳಕೆ ಮಾಡ್ಕೊಂಡ್ರೂ ಆಗಸ್ಟ್ ತಿಂಗಳ ತನಕ ನಮಗೆ ನಿರೀಕ್ಷಿತ ಮಳೆ ಬಂದರೆ, ಇದೇ ಫ್ಲೋ ಇದ್ದರೆ ನಮಗೆ ಬೇಸಿಗೆ ಸೀಸನ್ಗೆ ಸಹಿತ ಭತ್ತ ಹಾಕಲಿಕ್ಕೆ ಅನುಕೂಲ ಆಗುತ್ತೆ ರೈತರಿಗೆ. ಸೊ ಇದ್ರ ಜೊತೆಗೆ ನಮಗೆ ಈಗ ಬೀಜ, ಗೊಬ್ಬರ, ಆಮೇಲೆ ರಾಸಾಯನಿಕಗಳು ಯಾವುದೇ ತೊಂದರೆ ಇಲ್ಲ. ಈಗಾಗಲೇ ಫರ್ಟಿಲೈಸರ್ಸ್ ಭಾಳಷ್ಟು ಸ್ಟಾಕ್ ಇದೆ. ಮೊನ್ನೆನೂ ನಾವು ಪ್ಯಾಕ್ಸ್ ಸೊಸೈಟಿಗಳಿಗೆ, ಸೊಸೈಟಿ CEOಸ್ಗೆಲ್ಲರಿಗೆ ಒಂದು ಮೀಟಿಂಗ್ ಕರೆದು ಅವರಿಗೆ ಬೇಡಿಕೆ ಅನುಸಾರ ನಮ್ಮ ಫೆಡರೇಷನಲ್ಲಿ ಇರುವಂಥದ್ದು ಮತ್ತು ಕರ್ನಾಟಕ ಸೀಡ್ ಕಾರ್ಪೊರೇಷನಲ್ಲಿ ಇರುವಂಥದ್ದು ಫರ್ಟಿಲೈಸರ್ಸ್ ಎಲ್ಲ ನಾವು ಅವರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ವಿ. ಫರ್ಟಿಲೈಸರ್ಸ್ನಲ್ಲಿ ಯಾವುದೇ ತೊಂದರೆ ಆಗಲ್ಲ. ಆದರೆ ರೈತ ಬಾಂಧವರು ಫರ್ಟಿಲೈಸರ್ಸ್ನಲ್ಲಿ DAP ಏನಾದರೂ ಕಡಿಮೆ ಆಗುತ್ತಂತ ಯಾರಾದರೂ ರೈತ ಬಾಂಧವರು ಅದರ ಬಗ್ಗೆ ಯೋಚನೆ ಮಾಡಿದ್ರೆ ಅದಕ್ಕೆ ಸಹಿತ ಪರ್ಯಾಯವಾಗಿ ನಾವು DAP ಬದಲು ಸಿಂಗಲ್ ಸೂಪರ್ ಫಾಸ್ಫೇಟ್ ಮತ್ತು ಯೂರಿಯಾ ಬಳಸಿದರೆ DAP ಆಗುತ್ತೆ. ಅದಕ್ಕೇನು ತೊಂದರೆ ಏನಿಲ್ಲ. ಇಲ್ಲ ಅಂದರೆ ನಾವು 10-26 ಹಾಕೊಂಡ್ರೂ DAP ಜೊತೆ ಪೊಟ್ಯಾಶ್ ಸಹ ಕೊಟ್ಟಂಗೆ ಆಗುತ್ತೆ. ನೀವು ಯಾವುದೇ ಕೃತಕವಾಗಿ ನೀವು ಡಿಮ್ಯಾಂಡ್ ಮಾಡಿದ್ರೆ, ಸಪ್ಲೈ ಕಡಿಮೆ ಇದ್ದಾಗ ಅದು ರೇಟ್ ಆಕರ್ಷಕ್ಕೆ ಹೋಗೋದು ತಮಗೆಲ್ಲ ಗೊತ್ತಿದೆ. ಅದೆಲ್ಲ ಆಗಬಾರ್ದು ಅಂದರೆ ನೀವು ಡಿಮ್ಯಾಂಡ್ ಮಾಡಬಾರ್ದು. DAP ಸಿಗಲಿಲ್ಲ ಅಂದ್ರೂ ಚಿಂತೆ ಇಲ್ಲ. ನಮಗೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಮಾರ್ಕೆಟ್ನಲ್ಲಿ ಸಿಗುತ್ತೆ. ತದನಂತರ ಯೂರಿಯಾ ಸಿಗುತ್ತೆ. ಅವು ಎರಡು ಬಳಸಿ ಸಹಿತ DAP ಪ್ರಕಾರ ನಾವು ಇದು ಹಾಕ್ಬೋದು. 20-20 ಸಹ ಸಿಗುತ್ತೆ. 10-26 ಸಹ ಕಾಂಪ್ಲೆಕ್ಸ್, ಏನು ತೊಂದರೆ ಇಲ್ಲ. ಯಾವುದೇ ಡಿಮ್ಯಾಂಡ್ಗೆ ಹೋಗಬೇಡಿ ದಯಮಾಡಿ. ತದನಂತರ ಅಂಗಡಿಯಲ್ಲಿ ತಾವು ದಯಮಾಡಿ ಆಧಾರ್ ಬೇಸ್ಡ್ POS ಸಿಸ್ಟಮ್ ಇರೋದಕ್ಕೆ ನೀವು ಆಧಾರ್ ಕಾರ್ಡ್ ತಗೊಂಡೋಗಿ ಥಂಬ್ ಕೊಟ್ಟು ಹಾಕ್ಸಿರಿ, ಬಿಲ್ ಪಡೆಯಿರಿ. ಆಮೇಲೆ ಯಾವುದೇ ಪೆಸ್ಟಿಸೈಡ್ ಆಗಲಿ, ಬೀಜ ಆಗಲಿ ಅಥವಾ ರಸಗೊಬ್ಬರ ಆಗಲಿ ಇದನ್ನು ಪಡೆಯುವಾಗ ಕಡ್ಡಾಯವಾಗಿ ಅಂಗಡಿಯವ್ರ ಹತ್ರ ಪಕ್ಕಾ ಬಿಲ್ ತಗೊಳ್ರಿ. ಕಚ್ಚಾ ಬಿಲ್ ಇದ್ದರೆ ನಿಮಗೆ ನಾಳೆ ಏನಾದರೂ ಅನಾಹುತಗಳಾದರೆ ಅದಕ್ಕೆ ಯಾವುದು ಪರ್ಯಾಯವಾಗಿ ಸರ್ಕಾರದಿಂದ ಆಗಲಿ ಅಥವಾ ಕೋರ್ಟಿಗೆ ಹೋದರೆ ನಮ್ಗೆ ಇದಾಗಬೇಕಂದ್ರೆ, ಸಹಾಯಧನ ಸಿಗಬೇಕಂದ್ರೆ ಅದನ್ನು ಕಷ್ಟ ಆಗುತ್ತೆ. ಹಾಗಾಗಿ ಪಕ್ಕಾ ಬಿಲ್, ಪ್ರತಿಯೊಬ್ಬರು ಪಕ್ಕಾ ಬಿಲ್ ಪಡೆಯಿರಿ. ನಮ್ಮ ಇದರಲ್ಲಿ ಸಹಿತ ಬೀಜ ಏನಾದರೂ ತಾವು ಈಗಾಗಲೇ ತಗೊಂಡಿದ್ದಿದ್ರೆ ಸ್ವಲ್ಪ ಬೀಜ ಉಳಿಸ್ಕೊಡ್ರಿ. ಅದ್ರ ಜೊತೆಗೆ ಪಾಕೆಟ್ ಉಳಿಸ್ಕೊಡ್ರಿ. ಅದ್ರ ಜೊತೆಗೆ ಬಿಲ್ ಇಟ್ಕೊಳ್ರಿ. ನಾಳೆ ಏನಾದರೂ ಈಗ ಬೀಜ ತೊಂದರೆ ಆಗಿಲ್ಲ, ಏನು ಈಗಾಗಲೇ ಮೊಳಕೆದು ಎಲ್ಲಿ ತೊಂದರೆ ಆಗಿಲ್ಲ, ಮೊಳಕೆಯಾಗಿ ಚೆನ್ನಾಗಿ 100% ಮೊಳಕೆಯಾಗಿ ಗಿಡ ಚೆನ್ನಾಗಿ ಬೆಳೆದ್ರೂ ಮುಂದೆ ಏನಾದರೂ ಬಂಜು ಇಂಥ ಪರಿಸ್ಥಿತಿ ಬಂದರೆ ಅಂಥ ಸಂದರ್ಭದಲ್ಲಿ ನಿಮ್ಮ ಹತ್ರ ಪಕ್ಕಾ ಬಿಲ್ಲು, ಸ್ವಲ್ಪ ಬೀಜ, ಆಮೇಲೆ ಅದ್ರ ಜೊತೆಗೆ ಬೀಜದ ಜೊತೆಗೆ ಬಿಲ್ ಇದ್ದರೆ ಅದನ್ನು ನಾವು
ಕಂಪ್ನಿಯವರಿಗೆ ಒಂದು ಕೇಸ್ ಹಾಕಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ನೀವು ಸಹಿತ ಗ್ರಾಹಕರ ವೇದಿಕೆಗೆ ಹೋಗಲಿಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀವಿ. ಅದ್ರ ಜೊತೆಗೆ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿನೂ ಯಾವುದೇ ಪರಿಕರ ತಗೋಬೇಕಂದ್ರೆ 5,000 ಮೇಲ್ಪಟ್ಟು ನಾವು ಯಾವ ರೈತ ಬಾಂಧವರಿಗೆ ದುಡ್ಡು ನೇರವಾಗಿ ಕಟ್ಟಲಿಕ್ಕೆ ನಾವು ಹೇಳೋದಿಲ್ಲ. 5,000 ಮೇಲ್ಪಟ್ಟು ಇಂಪ್ಲಿಮೆಂಟ್ಸ್ ಅಥವಾ ಸ್ಪ್ರಿಂಕ್ಲರ್ ಸೆಟ್ ಉಪಕರಣಗಳು ಯಾವುದೇ ತಗೊಂಡ್ರೆ ನಾವು ನೇರವಾಗಿ RTGS ಮುಖಾಂತರ ತಮ್ಮ ಅಕೌಂಟಿಂದ ಸರಬರಾಜು ಕಂಪ್ನಿಯವರಿಗೆ ನಾವು ದುಡ್ಡು ಹಾಕ್ಸ್ತೀವಿ. ಯಾವುದೇ ಕಾರಣಕ್ಕೆ ತಾವು ರೈತ ಬಾಂಧವರು ಈ ಮೊತ್ತವನ್ನು ನೇರವಾಗಿ ನಮ್ಮ ಅಧಿಕಾರಿಯವರಿಗೆ ಹಸ್ತಾಂತರಿಸಬೇಡಿ. ಅದರ ಜೊತೆಗೆ ನಾವು 5,000 ಕೆಳಗೆ ಇರುವಂತಹ ಬೆಲೆ ಬಾಳುವ ಇನ್ಪುಟ್ಸ್ ಅಂದರೆ ಪರಿಕರಗಳು ಅಂದರೆ ನಮ್ಮ ಹತ್ರ ಬೀಜ ಸೀಸನ್ನಲ್ಲಿ ಬೀಜ ಕೊಡ್ತೀವಿ, ಜಿಂಕ್ ಕೊಡ್ತೀವಿ, ಪೋಷಕಾಂಶ ಲಘು ಪೋಷಕಾಂಶ ಇರುತ್ತೆ, ಆಮೇಲೆ ಎರೆಹುಳ ಗೊಬ್ಬರ ಇರುತ್ತೆ. ಏನಾದರೂ ಅವು ಇದ್ದರೆ ನೇರವಾಗಿ ತಾವು ಅಲ್ಲಿ ಕೊಟ್ಟು ತಗೋಬಹುದು. ಅದರ ಜೊತೆಗೆ ನಮ್ಮ ಪ್ರತಿಯೊಂದು ರೈತ ಸಂಪರ್ಕ ಕೇಂದ್ರದಲ್ಲಿ ನಾವು QR ಕೋಡ್ ಪೇಟಿಎಮ್ ಆಗಲಿ ಗೂಗಲ್ ಪೇ ಆಗಲಿ ಅಂಥವೆಲ್ಲ ಇಟ್ಟಿದ್ವಿ. ತಮಗೆ ಏನಾದರೂ ಡೌಟ್ ಬಂದರೆ ನೇರವಾಗಿ ಅದ್ರ ಪ್ರಕಾರನೂ ಕೊಡಿ. ಅಲ್ಲಿನೂ ನೀವು ರಸೀದಿಯನ್ನು ಪಡೆಯಲಿಕ್ಕೆ ಅವಕಾಶ ಇದೆ. ದಯಮಾಡಿ ರಸೀದಿ ತಗೊಂಡೇ ಇದು ಮಾಡಿ. ತದನಂತರ ಈ ವರ್ಷ ನಾವು ಸ್ಪ್ರಿಂಕ್ಲರ್ ಅಪ್ಲಿಕೇಶನ್ಸ್ ಮತ್ತು ಹೈಟೆಕ್ ಅಪ್ಲಿಕೇಶನ್ಸ್ ಆಲ್ರೆಡಿ ರೈತ ಬಾಂಧವರು ಸಲ್ಲಿಸ್ತಾ ಇದ್ದಾರೆ. 2 ವರ್ಷ 3 ವರ್ಷದಿಂದ ಕೆಲವ್ರದ್ದು ಪೆಂಡಿಂಗ್ ಇದೆ. ಪೆಂಡಿಂಗ್ ಇದ್ದವರಿಗೆ ಮೊದಲು ಕೊಟ್ಟು ಆಮೇಲೆ ಈ ವರ್ಷ ನಮಗೆ ಗ್ರ್ಯಾಂಟ್ಸ್ ಅನುಗುಣವಾಗಿ ನಾವು ಇದು ಮಾಡಿ ಅದನ್ನು ಕೊಡಲಿಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ತದನಂತರ KVY ಕೃಷಿ ಭಾಗ್ಯ ಯೋಜನೆಯಲ್ಲಿ ಫಾರ್ಮ್ ಫಂಡ್ಸ್ ಅಲ್ಪ ಸ್ವಲ್ಪ ನಮಗೆ ನಮ್ಮ ತಾಲೂಕಿನಲ್ಲಿ ನೀರಾವರಿ ಹೆಚ್ಚಿಗಿರೋದಕ್ಕೆ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಒಂದು 5 ಕಾಂಪೊನೆಂಟ್ ಮಾಡ್ಕೋಬೇಕು. ರೈತ ಬಾಂಧವರು ಪಕ್ಕ ಖುಷ್ಕಿ ಏರಿಯಾ ಇರುವಂತಹ ಪಾಣಿ ಕೊಡಬೇಕು. ಅದರ ಜೊತೆಗೆ ಫಾರ್ಮ್ ಪಾಂಡ್ ಸೈಜು 21 ಮೀಟ್ರ್ಗಿಂತ ಹೆಚ್ಚಿಗೆ ಇಲ್ಲ, 21 3 ಮೀಟ್ರ್ ಹೆಚ್ಚಿಗಿಲ್ಲ. ಅದಕ್ಕೆ ಸರಿಸುಮಾರು 54,000 ಬಿಲ್ ಆಗುತ್ತೆ. ಅದರಲ್ಲಿ ಕೇವಲ 75% ಬಿಲ್ ಮಾಡ್ತೀವಿ ನಾವು. 75% ಅಂದರೆ 44,000 ರಿಂದ 45,000 ಬಿಲ್ ಮಾಡ್ತೀವಿ. ಇನ್ನು 25% ಯಾಕೆ ಉಳಿಸ್ಕೊಳ್ತೀವಿ ಅಂದರೆ ಒಂದು 12,000 ರೂಪಾಯಿ ಫೆನ್ಸಿಂಗ್ ಹಾಕ್ಕೊಳ್ಳಿಕ್ಕೆ ಸಹಾಯಧನ ಕೊಡ್ತೀವಿ. ಕಂಪಲ್ಸರಿ ಫೆನ್ಸಿಂಗ್ ಹಾಕಬೇಕು ರೈತ ಬಾಂಧವರು. ಹಾಗೂ ಒಂದು 4,000 ಒಂದು ಎಕರೆಗೆ ನಾವು ಇದು ಟ್ರೆಂಚ್ ಕಮ್ ಬಂಡ್ ಅಂತ ನಾವು ಗುಂಡಿ ತೋರಿಸ್ಲಿಕ್ಕೆ ರೈತರಿಗೆ ಅನುಕೂಲ ಮಾಡಿಕೊಡ್ತೀವಿ. ಅದನ್ನು ಬಂಡ್ ಹಾಕ್ಕೊಂಡು ಕಂದಕ ಬದು ಹಾಕ್ಕೊಂಡ್ರೆ ಅದಕ್ಕೆ ಒಂದು ಎಕರೆಗೆ 4,000 ಕೊಡ್ತೀವಿ. ಹೆಚ್ಚಿನ ಮೊತ್ತ ರೈತ ಬಾಂಧವರೇ ಬೇರ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಕಂಪಲ್ಸರಿ ಪಂಪ್ ಸೆಟ್ ತಗೋಬೇಕು. ಅದ್ರ ಜೊತೆಗೆ ಸ್ಪ್ರಿಂಕ್ಲರ್ ಸೆಟ್ ತಗೋಬೇಕು. ಇವೆಲ್ಲ ಕಾಂಪೊನೆಂಟ್ಸ್ ಪಕ್ಕ ಮಾಡ್ಕೊಂಡ ನಂತರ ಇನ್ನು 25% ಉಳಿದಿದ್ದನ್ನು ನಾವು ರೈತ ಬಾಂಧವರಿಗೆ ಬಿಲ್ ಮಾಡಿ ಇದು ಕೊಡ್ತೀವಿ. ಸೊ ಇದಕ್ಕೆ ಏನಾದರೂ ರೈತ ಬಾಂಧವರಿಗೆ ಇಲ್ಲ ನಮಗೆ ಬರೀ ಫಾರ್ಮ್ ಪಾಂಡ್ ಬೇಕಂದರೆ ಕೊಡೋಕ್ಕೆ ಅವಕಾಶ ಇಲ್ಲ. ಆದರೆ ನಮಗೆ ಇನ್ನೊಂದು PMKSY ಅದರ್ ಇಂಟರ್ವೆನ್ಷನ್ ಅಂತ ಇನ್ನೊಂದು ಸ್ಕೀಮ್ ಇದೆ ಸೆಂಟ್ರಲ್ ಗೌರ್ಮೆಂಟಿಂದು. ಅದರಲ್ಲಿ ಒಂದೇ ಇದನ್ನು ಮಾಡ್ಕೊಳ್ಳಿಕ್ಕೆ ಸಹಿತ 44,000 ತನಕ ಬಿಲ್ ಮಾಡಲಿಕ್ಕೆ ಅವಕಾಶ ಇದೆ. ಅದರಲ್ಲಿನೂ 18/18/3 ಅಥವಾ 21/21/3 ಫಾರ್ಮ್ ಪಾಂಡ್ ಮಾಡಲಿಕ್ಕೆ ಅವಕಾಶ ಇದೆ. ಅದರಲ್ಲಿನೂ ನಾವು ಮಾಡಿಸ್ಕೊಡ್ತೀವಿ. ಈಗ ರೈತ ಬಾಂಧವರಲ್ಲಿ ಬೆಳೆ ಸಮೀಕ್ಷೆ ಕಾರ್ಯ ಪ್ರಾರಂಭ ಆಗಿದೆ. ರೈತ ಬಾಂಧವರು ಯಾವುದೇ ಕಾರಣಕ್ಕೆ ಪ್ರತಿ ಸಲ ಒಂದು ತೊಂದರೆ ಏನಾಗ್ತಾ ಇದೆ ರೈತ ಬಾಂಧವರಲ್ಲಿ ಅಂದರೆ ಯಾರನ್ನ ಬೆಳೆ ನನಗೆ ಭತ್ತ ಇದ್ದಿದ್ದನ್ನು ಜೋಳ ಹಾಕಿದಾರ, ಜೋಳ ಇದ್ದಿದ್ದನ್ನು ಭತ್ತ ಹಾಕಿದಾರ, ನಂದು ಮುಂಗಾರು ಹಾಕಿದಾರ, ನಂದು ಹಿಂಗಾರು ಹಾಕಿದಾರ ಅಂತ ಭಾಳಷ್ಟು ರೈತ ಬಾಂಧವರಲ್ಲಿ ಗೊಂದಲ ಇದೆ. ಆದರೆ ಯಾವಾಗ ಬೆಳೆ ಸಮೀಕ್ಷೆ ಪ್ರಾರಂಭ ಆಗಿದೆ ಸತತ 2020ನೇ ಇದರಿಂದ ಇಸ್ವಿಯಿಂದ ಈವರೆಗೂ ಪ್ರತಿ ಸಲ ಪ್ರತಿ ಹಂಗಾಮಿಗೆ ರೈತರಿಗೋಸ್ಕರ ಒಂದು ಆ್ಯಪ್ ಬಿಡುಗಡೆ ಮಾಡ್ತೀವಿ. ಆ ಆ್ಯಪ್ನಲ್ಲಿ ರೈತರು ತಮ್ಮ ಭೂಮಿಯಲ್ಲಿ ತಮ್ಮ ಬೆಳೆಯನ್ನು ತಾವೇ ಸ್ವತಃ ನಮೂದು ಮಾಡಬಹುದಾಗಿದೆ. ಆ್ಯಪ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ದಯಮಾಡಿ. ಅದನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕಂತ ನಮ್ಮ ಕೃಷಿ ಅಧಿಕಾರಿಗಳಿಗೆ ಸಂಪರ್ಕ ಮಾಡಿ ರೈತ ಸಂಪರ್ಕ ಕೇಂದ್ರದಲ್ಲಿ. ಅಲ್ಲಿ ನಿಮ್ಮ ಊರಲ್ಲಿ ನೀವು ಮಾಡೋಂಗಿಲ್ಲ ಅಂತ ಅಲ್ಲಿ ಖಾಸಗಿ ನಿವಾಸಿಗಳನ್ನು ಡೆಪ್ಯೂಟ್ ಮಾಡ್ಕೊಂಡು ಮಾನ್ಯ ತಹಸೀಲ್ದಾರ್ ಅವರಿಂದ ಒಂದು ಅವರಿಗೆ ಟೆಂಪ್ರರಿಯಾಗಿ ಔಟ್ಸೋರ್ಸ್ ಆಗಿ ತಗೊಂಡು ಒಂದು ಪ್ಲಾಟಿಗೆ 10 ರೂಪಾಯಿ 20 ರೂಪಾಯಿ ಅವ್ರಿಗೆ ಕೊಟ್ಟು ಮಾಡಿಸೋದಾಗ್ತಾ ಇದೆ. ಈಗ ನೀವೇ ಮಾಡಬೇಕಂದ್ರೆ ಸ್ವತಃ ನೀವೇ ಮಾಡಿದ್ರೆ ನಿಮ್ಗೆ ಯಾವುದೇ ಗೊಂದಲ ಇರೋದಿಲ್ಲ. ಈಗ ಪ್ರಾರಂಭ ಆಗಿದೆ. ದಯಮಾಡಿ ಬೆಳೆ ಸಮೀಕ್ಷೆಗೆ ಎಲ್ಲ ಬೆಳೆಗಳನ್ನು ನಮೂದು ಮಾಡಿ. ತದನಂತರ ರೈತ ಬಾಂಧವರಲ್ಲಿ ಕರ್ನಾಟಕ ರೈತ ಸುರಕ್ಷಾ ಫಸಲ್ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸಹಿತ ಅನೌನ್ಸ್ ಆಗಿದೆ. ಹೋದ ವರ್ಷ ಮಾಡಿದ್ದ ಕಂತುಗಳನ್ನು ಕಟ್ಟಿದ್ದ ಭಾಳಷ್ಟು ರೈತರಿಗೆ ದುಡ್ಡು ಬಂದಿಲ್ಲ ಅಂತ ಭಾಳ ನಿರಾಸೆಯಾಗಿದ್ದಾರೆ. ಅದನ್ನು ಈ ವರ್ಷವೂ ಈಗ ಬಿಡುಗಡೆ ಆಗಿದೆ. ಅದು
ಅದಕ್ಕೋಸ್ಕರ ತಾವು 31/7/24 ತನಕ ಈಗ ಸಜ್ಜೆ, ಕಡಲೆ ಇಲ್ಲ, ತೊಗರಿ, ಹತ್ತಿ, ಸಜ್ಜೆ, ಸೂರ್ಯಕಾಂತಿ, ನವಣೆ, ಹೆಸರು ಈ ಬೆಳೆಗಳಿಗೆ ಆಲ್ರೆಡಿ ಈಗ ಅನೌನ್ಸ್ ಆಗಿದೆ. ಅದು ಆ ಎಲ್ಲ ಬೆಳೆಗಳಿಗೆ 31/7/24 ತನಕ ಸಮಯಾವಕಾಶ ಇದೆ ಕಂತುಗಳನ್ನು ಕಟ್ಟಲಿಕ್ಕೆ. ತಾವೇನು ಕಂತು ಕಟ್ತೀರಾ ಅಷ್ಟೇ ಮೊತ್ತವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಹಿತ ಕಟ್ಟುತ್ತಾರೆ. ದಯಮಾಡಿ ನಿಮ್ಮ ಬೆಳೆಗೆ ಸುರಕ್ಷತೆಯಾಗಿ ಇರಲಿಕ್ಕೆ ತಾವು ಫಸಲ್ ಬಿಮಾ ಯೋಜನೆಯನ್ನು ನೋಂದಾಯಿಸ್ರಿ ಅದರಲ್ಲಿ. ಮತ್ತು ಭತ್ತಕ್ಕೆ 16/8/24 ತನಕ ಸಮಯ ಇದೆ. ಈ ಭತ್ತ ಬೆಳೆಗೆ ಸಹಿತ ತಾವು ಆಗಸ್ಟ್ 16ನೇ ತಾರೀಕು ತನಕ ಕಂತುಗಳನ್ನು ಕಟ್ಟಬಹುದಾಗಿದೆ. ಆಮೇಲೆ ತದನಂತರ ನಮ್ಮ ಇಲಾಖೆಯಲ್ಲಿ ಬಹಳಷ್ಟು ರೈತ ಬಾಂಧವರಿಗೆ ಇದು PM ಕಿಸಾನ್ ದುಡ್ಡು 2000 ನಮಗೆ ಬೀಳ್ತಾ ಇಲ್ಲ ಅಂತ ಭಾಳ ರೈತರಿಂದ ಕಂಪ್ಲೇಂಟ್ ಇದೆ, ಕೆಲವ್ರಿಗೆ ಬಂದಾಗಿದೆ. ಅವಕ್ಕೆ ಕಾರಣಗಳು ಭಾಳ ಇದ್ದಾವೆ. 2019 ಫೆಬ್ರವರಿ ಈಚೆಗೆ ಏನಾದರೂ ಮ್ಯುಟೇಷನ್ ಆದರೆ ಅಥವಾ ಪೋತಿ ಪಟ್ಟ ಆದರೆ ಅಥವಾ ಅದರಲ್ಲಿ ಪಾಣಿಯಲ್ಲಿ ಪೈಕಿ ಆದರೆ ಬರೋರಿಗೆ ಸಹ ನಿಂತು ಹೋಗಿದೆ. ಅದು ಒಂದು ಚೆಕ್ ಲಿಸ್ಟ್ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗುತ್ತೆ. ರೈತ ಬಾಂಧವರು ಅದನ್ನು ಸಹಿತ ಸರಿಪಡಿಸಿ ಅಪ್ಲೋಡ್ ಮಾಡಿದ್ದಲ್ಲಿ ಏನು ತೊಂದರೆ ಇಲ್ಲ. ಒಂದೇ ಕುಟುಂಬದ ಸೇರಿದವ್ರಿಗೆ ಸಹಿತ ಒಬ್ಬರಿಗೆ ಕೊಡಬೇಕಂತ ಇದೆ. ಪತಿಗೆ ಸಹ ಬರ್ತಾ ಇದೆ, ಪತ್ನಿಗೆ ಸಹ ಬರ್ತಾ ಇದ್ದರೆ ಅದನ್ನು ನಿಂತು ಹೋಗುತ್ತೆ. ಅದರಲ್ಲಿ ಯಾರು ಅರ್ಹರಂತ ನಮ್ಮ ಇಲಾಖೆಯಿಂದ ಒಂದು ಸರ್ಟಿಫೈ ಮಾಡಿ ಕೊಡ್ತಾರೆ. ಅದನ್ನು ಸಹ ನಾವು ಆದಷ್ಟು ಇದು ಮಾಡಲಿಕ್ಕೆ ಹೇಳ್ತೀವಿ. ಆಮೇಲೆ ಕೆಲವು ರೈತ ಬಾಂಧವರಿಗೆ ದುಡ್ಡು ಬಂದ್ರೂ ಫಸಲ್ ಬಿಮಾ ಯೋಜನೆ ದುಡ್ಡು ಬಂದ್ರೂ EKYC ಲಿಂಕ್ ಆಗಿರೋದಿಲ್ಲ. ಅದನ್ನು ಸಹಿತ ರೈತ ಬಾಂಧವರು EKYC ಲಿಂಕ್ ಮಾಡಿಕೊಡ್ರಿ. ಈಗ 2018ರಿಂದ 2022-23 ತನಕ ಭಾಳಷ್ಟು ರೈತರದ್ದು ಖಾತೆಗೆ ಈ ಫಸಲ್ ಬಿಮಾ ಯೋಜನೆದು ದುಡ್ಡು ಬಂದಿದೆ. ಆದರೆ ಅವ್ರ ಅಕೌಂಟ್ ಇದಾಗಿಲ್ಲ ಅಂತ, ಅಪ್ಡೇಟ್ ಆಗಿಲ್ಲ ಅಂತ ನಮಗೆ ರೆಗ್ಯುಲರ್ ಆಗಿ ಹೇಳಿ ಕಳಿಸಿದ್ರು ಭಾಳಷ್ಟು ರೈತ ಬಾಂಧವರು ನಿರಾಸಕ್ತಿ ತೋರಿಸ್ತಾ ಇದ್ದಾರೆ. ಕಾರಣ ಇಷ್ಟೇ, ನಾವು ಅಲ್ಲಿ ಲೋನ್ ತಗೊಂಡಿದ್ವಿ, ಆ ಲೋನ್ಗೆ ನಮಗೆ ಹೋದರೆ ಅಲ್ಲಿ ಬ್ಯಾಂಕ್ನವರು ನಮ್ಗೆ ಇದು ಮಾಡ್ತಾರಂತ ಭಾಳಷ್ಟು ರೈತ ಬಾಂಧವರು ಅದನ್ನು ಮುಂದೆ ಬರ್ತಾ ಇಲ್ಲ. ಸೊ ಹಾಗಾಗಿ ಈಗ ದಯಮಾಡಿ ತಾವು ತಮ್ಮ ಬ್ಯಾಂಕ್ನಲ್ಲಿ EKYC ಅಪ್ಡೇಟ್ ಮಾಡ್ಕೊಂಡು ಇದು ಮಾಡಿದ್ರೆ ಅದು ಜಾಸ್ತಿ ನಮಗೆ ತೊಂದರೆ ಆಗಿರೋದು ICIC ಬ್ಯಾಂಕ್ ಇದರಿಂದ. ಯಾಕಂದರೆ ಕೆಲವು ಬ್ಯಾಂಕ್ನಲ್ಲಿ ಮೊದಲು ಇದು ಇರಲಿಲ್ಲ, ಈಗ ಆನ್ಲೈನ್ ಆಗಿರೋದಕ್ಕೆ ತೊಂದರೆ ಆಗಿದೆ. ಅದನ್ನು EKYC ಸಹ ಅಪ್ಡೇಟ್ ಮಾಡ್ಕೋಬೇಕಂತ ತಮ್ಮಲ್ಲಿ ಬೇಡ್ಕೊಡ್ತೀನಿ. ಈಗ ರೈತ ಬಾಂಧವರು ಭತ್ತದ ಸಸಿ ಮಡಿ ಈಗಾಗಲೇ ಪ್ರಾರಂಭ ಆಗಿದೆ, ಸಸಿ ಮಡಿ ರೆಡಿ ಇದೆ. ಈಗ ತಡವಾಗಿ ಆಗಸ್ಟ್ ಕೊನೆ ವಾರದಲ್ಲಿ ಅಥವಾ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ರೈತ ಬಾಂಧವರು ಭತ್ತ ಹಾಕಬೇಕಂತಿದ್ರೆ ಈಗ ಭತ್ತದ ಮಡಿ ಸಹ ಹಾಕ್ತಾ ಇದ್ದಾರೆ, ಭತ್ತ ಸಸಿ ಸಹ ರೆಡಿ ಇದ್ದಾವೆ. ಭತ್ತ ಕೆಲವರು ಎಡೆಸುವರಿಯದಲ್ಲಿ ನದಿ ದಂಡೆಗೆ ಹಚ್ಕೊಳ್ಳೋಕೆ ಸಹ ಪ್ರಾರಂಭ ಆಗಿದೆ. ಹೋದ ವರ್ಷ ಬೇಸಿಗೆ ಭತ್ತ ಬರಲಿಲ್ಲ. ಕಾರಣ ಇಷ್ಟೇ, ನಮಗೆ ಡ್ಯಾಮ್ನಲ್ಲಿ ನೀರು ಇರಲಿಲ್ಲ ಹಾಗೂ ನಮಗೆ ಮಳೆ ಇರಲಿಲ್ಲ. ಮಳೆ ಇರಲಿದ್ದ ಕಾರಣಕ್ಕೆ ಮತ್ತು ಟೆಂಪ್ರೇಚರ್ ಹವಾಮಾನದಲ್ಲಿ ಹೆಚ್ಚಿನ ಇರೋದ್ರಿಂದ, ಟೆಂಪ್ರೇಚರ್ ಇರೋದ್ರಿಂದ ಕೆಳಗಿನ ಪದರಿನಲ್ಲಿ ಇರುವಂತಹ ಸಾಲ್ಟ್ಸ್ ಮೇಲಿನ ಪದರಿಗೆ ಬಂದಿದೆ. ಯಾರ್ಯಾರು ಸಮ್ಮರ್ನಲ್ಲಿ ಭತ್ತ ಹಾಕಿದ್ರಿ ಅವರೆಲ್ಲ ಭತ್ತ ನಶಿಸಿ ಹೋಗಿದೆ. ಕಾರಣ ಇಷ್ಟೇ, ಈಗ ನೀವು ಭತ್ತ ಹಚ್ಚುವಾಗ ಅಂಥ ಪ್ರಾಬ್ಲಮ್ ಬರಬಾರ್ದಂದ್ರೆ ನೀವು ಹಚ್ಚಿದ ಸಸಿಗೆ ಅಲ್ಲಿ ಇರುವಂಥ ಜಿಂಕ್ ಸಲ್ಫೇಟ್ ಸಿಗೋದಿಲ್ಲ. ನೀವು ದಯಮಾಡಿ ಜಿಂಕ್ ಸಲ್ಫೇಟ್ ನೀವು ಹಚ್ಚುವಾಗ ಜಿಂಕ್ ಸಲ್ಫೇಟ್ ಕಂಪಲ್ಸರಿ ಹಾಕಿ. 21% ಜಿಂಕ್ ಆಗಲಿ ಅಥವಾ ಜಿಂಕ್ ಸಲ್ಫೇಟ್ ಆಗಲಿ ಅಥವಾ ಹಚ್ಚಿದ ನಂತರ ಸಸಿ ಮೇಲೆ ಈ ಸಾಲ್ಯುಬಲ್ ಜಿಂಕ್ ಸಿಗುತ್ತೆ, ಅದನ್ನು ಸ್ಪ್ರೇ ಮಾಡ್ಬೋದಾಗಿದೆ. ಇದು ಮಾಡಿದ್ರೆ ಏನಾದರೂ ಅಲ್ಲಿ ಕೆಳಗಿನ ಭಾಗದಲ್ಲಿ ಏನಾದರೂ ಸಾಲ್ಟ್ ಮೇಲೆ ಬಂದ್ರೂ ಅದರಿಂದ ಸ್ವಲ್ಪ ಗಿಡ ತಾಳ್ಕೊಳ್ತದೆ. ಅದ್ರ ಜೊತೆಗೆ ಕಣೆನೊಣದ್ದು ಈಗ 2-3 ವರ್ಷದಿಂದ ನಾವು ಕಣೆನೊಣದ್ದು ಬಾಧೆ ಸಹ ನೋಡ್ತಾ ಇದ್ವಿ. ಕಣೆನೊಣ ಬರೋದು 40 ದಿನದೊಳಗೆ, ಸಸಿ ಮಡಿಯಿಂದ ಸಸಿ ಹಚ್ಚುವಾಗಿಂದ 40 ದಿನ ತನಕ ನಮಗೆ ಕಣೆನೊಣ ಕಾಣುತ್ತೆ. ಸೊ ಹಾಗಾಗಿ ರೈತ ಬಾಂಧವರು ಈಗ ಹಚ್ಚುವಾಗ ಕಂಪಲ್ಸರಿ ಫಿರೋಡಾನ್ ಗುಳಿಗೆ, ಕಾರ್ಬೋಫ್ಯೂರಾನ್, ಅದ್ರ ಜೊತೆ ಇಲ್ಲಾಂದರೆ ಪಿಫ್ರೋನಿಲ್ ಗುಳಿಗೆ ಸಿಗುತ್ತೆ, ಅದನ್ನು ಹಾಕಿದರೆ ಎಷ್ಟೋ ನಾವು ಇದನ್ನು ಕಡಿಮೆ ಮಾಡ್ಬೋದಾಗಿದೆ ಅದರ ಹಾವಳಿ. ನಿಮಗೆಲ್ಲ ಆಮೇಲೆ 20 ದಿನದ ನಂತರ ನಿಮಗೆ ಆನೆಕೊಂಬು ಥರ ಬೆಳ್ಳಗೆ ಇದು ಕಾಣ್ತಾವೆ. ಅದನ್ನು ಹೋಗ್ಲಾಡಿಸ್ಬೇಕಂದ್ರೆ ರೈತ ಬಂದರು ಈಗಲೇ ಹಚ್ಚುವಾಗಲೇ ತಾವೇನು DAP ಯೂರಿಯಾ ಹಾಕಿ ಹಚ್ತೀರ, ಅದ್ರ ಜೊತೆಗೆ ಜಿಂಕು ಮತ್ತು ಪಿಫ್ರೋನಿಲ್ ಆಗಲಿ ಕಾರ್ಬೋಫ್ಯೂರಾನ್ ಆಗಲಿ ಗ್ರ್ಯಾನ್ಯೂಲ್ಸ್ ಹಾಕಿದರೆ ಒಂದು 15 ದಿನ ತನಕ ತಮಗೆ ಯಾವುದೇ ತೊಂದರೆ ಆಗಲ್ಲ. ಮುಂದೆ 15 ದಿನದ ನಂತರ ಏನಾದರೂ ಆ ರೋಗ ಅಥವಾ ಇದು ಅದರದ್ದು ಹಾವಳಿ ಏನಾದರೂ ಕಂಡ್ರೆ, ಆ ಹುಳದ ಹಾವಳಿ ಕಂಡ್ರೆ ನಿಮಗೆ ರೆಜೆಂಟ್ ಪಿಫ್ರೋನಿಲ್ ಅಂತ ಲಿಕ್ವಿಡ್ನಲ್ಲಿ ಸಿಗುತ್ತೆ, ಅದು ಸಹಿತ ತಾವು ಸ್ಪ್ರೇ ಮಾಡಿ ಕಂಟ್ರೋಲ್ ಮಾಡ್ಬೋದಾಗಿದೆ.
ಇಷ್ಟು ಹೇಳ್ತಾ ಈ ಒಂದು ವರ್ಷ ರೈತ ಬಾಂಧವರಿಗೆ ಒಳ್ಳೆಯದಾಗಲಿ ಅಂತ ಎಲ್ಲರಿಗೆ